ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಲಂಕಾವಲ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 82 ಕೋಟಿ ಕಲೆಕ್ಷನ್ನ ಮಾಡಿದೆ. ಹಾಗೆಯೇ ಈ ಮೂವಿಯ ಬಜೆಟ್ ನೋಡಿದರೆ 26 ಕೋಟಿ ಬಜೆಟನ್ನು ಹಾಕಿದ್ದಾರೆ. ರನ್ನಿಂಗ್ ಟೈಮ್ ಬಂದು 144 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದೆ ದಿನಾಂಕ ಡಿಸೆಂಬರ್ 5, 2025ರಲ್ಲಿ ಬಿಡುಗಡೆಯಾಗಿದೆ. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಜಾಹಿನ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಮಮ್ಮೂಟಿ, ವಿನಾಯಕನ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾ ಆಗಿದೆ. ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಮಲಯಾಳಂನಲ್ಲಿ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾ ಆಗಿದೆ. ಮಮ್ಮೂಟಿ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ವಿನಾಯಕನ್ ಅವರು ವಿಲನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮಮ್ಮೂಟಿ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಆಡಿಯನ್ಸ್ಗಳು ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದರೆ ಮಮ್ಮೂಟಿ ಅವರು ಫಾಸಿಲ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಫಾಸಿಲ್ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಅವರು ಒಂದು ತಂದೆ ತಾಯಿ ಇರ್ತಾರೆ, ಅವರಿಗೆ ತಂಗಿ ಕೂಡ ಇರ್ತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಅವ್ರಿಗೆ ಒಂದು ತಂಗಿಗೆ ಮ್ಯಾರೇಜ್ ಮಾಡಿ ಅವರಿಗೆ ಮಕ್ಕಳು ಕೂಡ ಇರ್ತವೆ. ಹಾಗೆಯೇ ಫಾಸಿಲ್ ಕೂಡ ಒಂದು ಮ್ಯಾರೇಜ್ ಆಗಿರೋದಿಲ್ಲ. ಅವರು ಒಂದು ಪೊಲೀಸ್ಗವರಿಗೆ ಹೆಲ್ಪನ್ನು ಮಾಡೋವಂಥ ವ್ಯಕ್ತಿ ಅಂತಲೇ ಹೇಳಬಹುದು. ಕ್ರಿಮಿನಲ್ಸ್ಗಳನ್ನೆಲ್ಲ ಯಾವ ರೀತಿ ಒಂದು ಐಡೆಂಟಿಫೈಯನ್ನು ಮಾಡಿ ಅವ್ರ ಜೊತೆಲೇ ಇದ್ದು ಅವರನ್ನು ಯಾವ ರೀತಿ ಇಟ್ಕೊಡ್ತಾರೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಫಾಸಿಲ್ ಆ ಕೆಲಸಗಳನ್ನೇ ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಆದರೆ ಫಾಸಿಲ್ ಅವ್ರಿಗೆ ಅವರೇ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ತಿರೋದು ಪೊಲೀಸ್ ಆಫೀಸರ್ಗೆ ಗೊತ್ತಿರೋದಿಲ್ಲ. ಆದರೆ ಪೊಲೀಸ್ನವರು ಅಂದ್ಕೊಂಡಿರ್ತಾರೆ ಇವನು ಒಂದು ಇನ್ಫಾರ್ಮೇಷನ್ಗೋಸ್ಕರ ಇಟ್ಕೊಂಡಿದ್ದೀವಿ ಅಂತ. ಆದರೆ ಫಾಸಿಲ್ ಮಾತ್ರ ಅವರೇ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ ಸುಮಾರು ಹಣಗಳನ್ನು ಗಳಿಸ್ತಾ ಇರ್ತಾರೆ. ಆದರೆ ಒಬ್ಬ ಪೊಲೀಸ್ ವ್ಯಕ್ತಿಗೆ ಗೊತ್ತಾಗುತ್ತೆ. ಅದನ್ನು ತಗೊಂಡೋಗಿ ಕಮಿಷನರ್ ಹತ್ರ ಹೇಳ್ಬಿಡ್ತಾರೆ. ಕಮಿಷ್ನರು ಕೂಡ ಅವ್ರ ಹತ್ರ ಫಾಸಿಲ್ ಬಗ್ಗೆ ಡೀಟೇಲ್ಸ್ನೆಲ್ಲ ತೆಗೀರಿ, ಹಾಗೆಯೇ ನಾವು ಎಲ್ಲೆಲ್ಲಿಗೆ ಹೋಗ್ತಾನೆ, ಎಲ್ಲೆಲ್ಲಿ ಯಾರನ್ನ ಭೇಟಿ ಮಾಡ್ತಾನೆ ಅದನ್ನು ತಿಳ್ಕೊಬೇಕು ಅಂತೇಳಿ ಕಮಿಷ್ನರ್ ಹೇಳ್ತಾರೆ. ಹಾಗೆಯೇ ಫಾಸಿಲ್ನ ಹುಡುಕಾಟೆಯನ್ನು ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ ಒಂದು ಗ್ಯಾಂಗ್ ವಾರ್ ನಡೀತಾ ಇರ್ತಿದೆ ಅಂತ. ಅದನ್ನೆಲ್ಲ ನಿಲ್ಲಿಸೋಕೆ ತುಂಬ ಪ್ರಯತ್ನವನ್ನು ಪಡ್ತಾರೆ. ಫಾಸಿಲ್ ಕೂಡ ರಿಕ್ವೆಸ್ಟ್ ಮಾಡ್ತಾರೆ, ಆದರೆ ಫಾಸಿಲ್ ಕೇಳೋದಿಲ್ಲ. ಆದರೆ ಕಮಿಷ್ನರು ಕೂಡ ಅವರಿಗೆ ಒಂದು ಶೂಟ್ ಆರ್ಡರನ್ನು ಕೊಟ್ಬಿಡ್ತಾರೆ. ಅದರಿಂದ ಅವ್ರನ್ನ ಶೂಟ್ ಮಾಡಿಬಿಡ್ತಾರೆ. ಹಾಗೆಯೇ ಈ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿನೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.